ಮಡಿಕೇರಿಯಲ್ಲಿ ಕೇರಳದ ಮಹಿಳೆ ನಾಪತ್ತೆಯಾಗಿ ಮತ್ತೆ ಪತ್ತೆಯಾದ ಪ್ರಕರಣ ಮಾಸುವ ಮೊದಲೇ ಚಿಕ್ಕಮಗಳೂರಿನಲ್ಲೂ ಕೂಡ ಕೇರಳದ ಪಾಲಿಕಾಡಿಂದ ಆಗಮಿಸಿದಂತ ಏನು ಒಂದು ಕುಟುಂಬದಿಂದ ಒಂದು 10ನೇ ತರಗತಿ ಓದ್ತಾ ಇದ್ದಂತ ಬಾಲಕಿ ನಾಪತ್ತೆಯಾಗಿರುವುದು ಕಳೆದ 18 ಗಂಟೆಗಳ ಹಿಂದೆ ಅಂದ್ರೆ ನಿನ್ನೆ ಸಂಜೆ ಇದೇ ಸ್ಥಳದಲ್ಲಿ ಏನು ಚಿಕ್ಕಮಗಳೂರಿನ ಮಣಿಕೆದಾರ ಫಾಲ್ಸ್ ಇದೆ ಇಲ್ಲಿಗೆ ಅವರ ಕುಟುಂಬ ಏನು ಪ್ರವಾಸಕ್ಕೆ ಆಗಮಿಸಿತ್ತು. ಅಲ್ಲಿ ನಿನ್ನೆ ಸಂಜೆಯಿಂದ ಬಾಲಕಿ ನಾಪತ್ತೆಯಾಗಿರುವಂತದ್ದು. ಇದೇ ಸ್ಥಳದಲ್ಲಿ ಅವರ ಸಂಪೂರ್ಣ ಕುಟುಂಬ ಏನಿದೆ ಇದೇ ಫಾಲ್ಸ್ ನ ಬಳಿ ಅವರ ಕುಟುಂಬ ಏನು ಪ್ರವಾಸಕ್ಕೆ ಆಗಮಿಸಿತ್ತು. ಪ್ರವಾಸಕ್ಕೆ ಆಗಮಿಸಿದ ವೇಳೆ ಅವರ ಕುಟುಂಬದಿಂದ ಬಾಲಕಿ ಏನು ಪ್ರತ್ಯೇಕವಾಗಿ ನಾಪತ್ತೆಯಾಗಿರುವಂತದ್ದು. ಕಳೆದ 18 ಗಂಟೆಗಳಿಂದ ಬಾಲಕಿ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಈಗ ಶೋಧ ಕಾರ್ಯ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಸಿಬ್ಬಂದಿ ಮತ್ತು ಅರಣ್ಯ ಇಲಾಖೆ ಮತ್ತು ಅಗ್ನಿಶಾಮಕ ದಳ ಇಲಾಖೆ ಎಲ್ಲರೂ ಸಾಮೂಹಿಕವಾಗಿ ಈಗ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ಈಗ ಇದ್ರ ವಿಚಾರವಾಗಿ ಏನು ನಿನ್ನೆ ಆ ಕುಟುಂಬವನ್ನ ಕರೆದುಕೊಂಡು ಬಂದಂತ ಜೀಪ್ನ ಮಾಲೀಕರು ಮತ್ತು ಚಾಲಕರು ಮುಖರಂ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಕೇಳ್ತೀನಿ ಏನ್ ಬಾಕಿ ಯಾವ ರೀತಿ ನಿನ್ನೆ ನಾಪತ್ತೆ ಆಗಿದ್ದು ಅಂತ ಹೇಳಿ. ಸರ್, ಈಗ ನೀವು ಬೆಳಗ್ಗೆ ಎಷ್ಟು ಗಂಟೆ ಕರ್ಕೊಂಡ್ಬಂದ್ರಿ ನಿನ್ನೆ? ನಾವು 1:30 ಗಂಟೆಗೆ ರಾಮನಹಳ್ಳಿಯಿಂದ ಬಸ್ ಬಂತು. ಅವಾಗ ಇವ್ರು ಫೋನ್ ಮಾಡಿದ್ರು 40 ಜನ ಇದ್ರೆ ಜೀಪ್ ಬೇಕು ಅಂತ. 4 ಜೀಪ್ ಹಾಕೊಂಡು ನಾವು ಬಂದ್ರು. ಸಿರಿ ಕಫೆ ತೋರಿಸ್ಕೊಂಡು ಮತ್ತೆ ಇಲ್ಲಿ ಮುಬಾರಕ್ ಹೋಮ್ ಸ್ಟೇ ಅಂತ ಇದೆ, ಅಲ್ಲಿ ಜಿಪ್ ಲೈನ್ ಎಲ್ಲ ಆ ಹುಡುಗಿ ಅವ್ರ ತಾಯಿ ಎಲ್ಲ ತಂದೆ ಎಲ್ಲ ಆಡಿದಾದ್ಮೇಲೆ ಹೊನ್ನಂನಾಳ ಫಾಲ್ಸ್ ಇದೆ. ಹೊನ್ನಂನಾಳ ಫಾಲ್ಸ್ ನೋಡ್ಕೊಂಡು ನಾವು ಎಲ್ಲ ಕೌಂಟಿಂಗ್ ಮಾಡ್ತೀವಿ. ಒಂದು ಗಾಡಿಯಲ್ಲಿ 9 ಜನ 10 ಜನ ಕೂರಿಸ್ತೀವಿ. ಹಿಂದೆ 6 ಮುಂದೆ 4. ಅದು ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಸೀದಾ ಬಾಬಾ ಬುಡನ್ಗಿರಿಗೆ ಬಂದ್ರು. ಅವ್ರು ಟೆಂಪಲ್ ದರ್ಗಾ ನೋಡ್ಬೇಕಂದ್ರೆ ಟೆಂಪಲ್ ದರ್ಗಾ ತೋರಿಸ್ಕೊಂಡು ಸೀದಾ ಮಾನಿಕ್ ದರ ಹೋಗೋಣ ಅಂತ ಬಂದ್ವಿ. ಮಾನಿಕ್ ದರ 4:15 ಗಂಟೆಗೆ ಬಂದಿದ್ವಿ. ಈಗ ಹೇಗೆ ಗೊತ್ತಾಯ್ತು ನಿಮಗೆ ಅವರು ನಾಪತ್ತೆ ಆಗಿದ್ದಾರೆ ಅಂತ? 4:15 ಗಂಟೆಗೆ ಇಲ್ಲಿ ಬಂದು ಇಲ್ಲಿ ಕೆಳಗಡೆ ಹೋಗಿ ಬರ್ತೀವಿ ಫಾಲ್ಸ್ ಇದೆ ಅಂತ ಹೇಳಿದ್ರು. ಆಯ್ತು ಹೋಗಿ ಬನ್ನಿ, ಟೈಮ್ ಇದೆ ಇನ್ನು 6 ಗಂಟೆ ತನಕ ಟೈಮ್ ಇದೆ, 6 ಗಂಟೆ ಆದ್ಮೇಲೆ ಯಾರು ಬಿಡಲ್ಲ ಅಂತ ಹೇಳಿ ಇದು ಮಾಡಿದ್ರೆ ಇವ್ರು ಫಾಲ್ಸ್ ನೋಡ್ಕೊಂಡು ಬಂದಿದ್ರು. ಆಮೇಲೆ 4:45 ಮೇಲೆ ಬಂದ್ರು. ಮೇಲಾದ್ಮೇಲೆ 5:05 ಒಂದು ಫೋಟೋ ತಗೊಂಡ್ರು. ಇಲ್ಲಿ ಈ ಕಲ್ತವ ಫೋಟೋ ತಗೊಂಡು ಮತ್ತೆ ಸ್ವಲ್ಪ ಮೇಲೆ ಅವ್ರ ತಂದೆ ತಾಯಿ ಹೇಳಿದ್ರು ಬಂದ್ಬಿಡು ಅಲ್ಲಿ ಬೀಳ್ಬಿಡುತ್ತೆ ಅಂತಂದ್ರೆ ಅವ್ರ ಮೇಲೆ ಬಂದ್ಬಿಟ್ರು. ಆಮೇಲೆ ಒಂದು ಸ್ವಲ್ಪ ಮುಂದೆ ಹೋಗಿ ಒಂದು ಸ್ಟೆಪ್ ಆಗಿ ಅಲ್ಲಿ ಒಂದು ಫೋಟೋ ತಗೊಂಡು 5:20 ನಮ್ಮ ಜೀವನಿ ಎಲ್ಲರೂ ಬಂದು ಕೂತಿದ್ರು. ಮತ್ತೆ 5:20 ಒಂದು ಹುಡುಗಿ ಕಾಣಲ್ಲ ಅಂತ ಹೇಳ್ತಾ ಇದ್ರು. ಆಮೇಲೆ 5:45 ಒಂದು ಅಜ್ಜಿ ನಮ್ಮ ಜೀಪ್ನಲ್ಲಿ ಕೂತಿದ್ರು. ಒಂದು ಹುಡುಗಿ ಮಿಸ್ ಆಗಿದೆ ಅಂತ ಹೇಳಿ. ಆವಾಗಿಂದ ನಾವು ನೋಡಿದ್ರೆ ಮಿಸ್ ಆಗಿರೋದು ಖಂಡಿತ. ಅದು ಎಲ್ಲೋಗಿದೆ ಅಂತ ಗೊತ್ತಿಲ್ಲ. ಇದು ಜೀಪ್ನ ಮಾಲೀಕರಾದ ಮುಖರಂ ಅವರ ಮಾತುಗಳು. ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರೆದಿದ್ದು ಪೊಲೀಸ್ ಇಲಾಖೆ ಮತ್ತು ವಿವಿಧ ಇಲಾಖೆಗಳು ಈಗ ಕಾರ್ಯಾಚರಣೆಯಲ್ಲಿ ತೊಡಗಿರುವಂತದ್ದು. ಕ್ಯಾಮರಾಮನ್ ಪವನ್ ಶೆಟ್ಟಿ ಜೊತೆ NK ಗೋಪಿ, TV5 ಕನ್ನಡ, ಚಿಕ್ಕಮಗಳೂರು.